ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 1/3/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಆಪರೇಷನ್ ಗಂಗಾ ಭಾರತೀಯ ಪ್ರಜೆಗಳನ್ನು ಯಾವ ದೇಶದಿಂದ ಮರಳಿ ಕರೆತರಲು ಭಾರತ ಸರ್ಕಾರವು ಪ್ರಾರಂಭಿಸಿದ ವಿಶೇಷ ಸ್ಥಳಾಂತರಿಸುವ ಕಾರ್ಯಾಚರಣೆಯಾಗಿದೆ? ಉಕ್ರೇನ್. ರಷ್ಯಾ ಉಕ್ರೇನ್ ಉದ್ವಿಗ್ನತೆಯಿಂದಾಗಿ ಉಕ್ರೇನ್ನಿಂದ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಭಾರತವು ಆಪರೇಷನ್ ಗಂಗಾ ಹೆಸರಿನ ಸ್ಥಳಾಂತರಿಸುವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆಯಿಂದಾಗಿ ರಾಷ್ಟ್ರಗಳ ಸುರಕ್ಷತೆ ಮತ್ತು ಭದ್ರತೆಗಾಗಿ ಅಧಿಕಾರಿಗಳು ಉಕ್ರೇನ್ ಅನ್ನು ಹಾರಾಟ ನಿಷೇಧ ವಲಯ ಎಂದು ಘೋಷಿಸಿದ್ದಾರೆ. ಇದರಿಂದಾಗಿ ಅನೇಕ ಭಾರತೀಯ ಪ್ರಜೆಗಳು ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಭಾರತೀಯ ನಾಗರಿಕರು ದೇಶಕ್ಕೆ ಹಿಂತಿರುಗಲು ಸಹಾಯ ಮಾಡಲು ಭಾರತ ಸರ್ಕಾರವು ಆಪರೇಷನ್ ಗಂಗಾ ಹೆಸರಿನ ವಿಶೇಷ ಸ್ಥಳಾಂತರಿಸುವ ಕಾರ್ಯಾಚರಣೆಯನ್ನು ನಡೆಸಲು ನಿರ್ಧರಿಸಿತು. ಸರ್ಕಾರವು ಭಾರತೀಯ ಪ್ರಜೆಗಳನ್ನು ವಿಮಾನದ ಮೂಲಕ ವಾಪಸ್ ಕರೆತರಲಿದೆ. 4 ಈಸ್ ದಿ ರೈಟ್ ಆನ್ಸರ್. 2022 ಮೆಕ್ಸಿಕನ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯ ವಿಜೇತರನ್ನ ಹೆಸರಿಸಿ. ರಾಫೆಲ್ ನಡಾಲ್. ಟೆನ್ನಿಸ್ನಲ್ಲಿ ರಾಫೆಲ್ ನಡಾಲ್ ಸ್ಪೇನ್ನ ಬ್ರಿಟಿಷ್ ನಂಬರ್ 1 ಕ್ಯಾಮರೂನ್ ನಾರಿ ಅವರನ್ನು 6-4, 6-4 ಸೆಟ್ಗಳಿಂದ ಸೋಲಿಸಿ ಮೆಕ್ಸಿಕನ್ ಓಪನ್ 2022 ಅಕಾಪುಲ್ಕೊ ಪ್ರಶಸ್ತಿ ಎಂದು ಕರೆಯುತ್ತಾರೆ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಇದು ಅವರ ವೃತ್ತಿ ಜೀವನದ 91ನೇ ATP ಟೈಟ್ಲ್ ಮತ್ತು ಋತುವಿನ 3ನೇ ಪ್ರಶಸ್ತಿಯಾಗಿದೆ. ಈ ಹಿಂದೆ 2005, 2013 ಮತ್ತು 2020ರಲ್ಲಿ ಗೆದ್ದಿದ್ದ ರಾಫೆಲ್ ನಡಾಲ್ ಮೆಕ್ಸಿಕನ್ ಓಪನ್ ಪ್ರಶಸ್ತಿ ಗೆದ್ದಿರುವುದು ಇದು 4ನೇ ಬಾರಿ. ಪುರುಷರ ಡಬಲ್ ಪ್ರಶಸ್ತಿ ವಿಜೇತರು ಫೆಲಿಸಿಯಾನೋ ಲೋಪೆಜ್ ಸ್ಪೇನ್ ಮತ್ತು ಸ್ಟೆಫಾನೋಸ್ ಸಿಟ್ಸಿಪಾಸ್ ಗ್ರೀಸ್. 3 ಈಸ್ ದಿ ರೈಟ್ ಆನ್ಸರ್. ನಿಕರ್ಷನ್ ಸದನ್ ಹೆಸರಿನ ಡ್ರೆಡ್ಜಿಂಗ್ ಮ್ಯೂಸಿಯಂ ಅನ್ನು ಭಾರತದ ಯಾವ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಗಿದೆ? ವಿಶಾಖಪಟ್ಟಣ. ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವರಾದ ಶ್ರೀ ಸರ್ಬಾನಂದ ಸೋನೋವಾಲ್ ಅವರು ಇತ್ತೀಚೆಗೆ ವಿಶಾಖಪಟ್ಟಣಂನಲ್ಲಿ ನಿಕರ್ಷನ್ ಸದನ್ DCI ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಡ್ರೆಡ್ಜಿಂಗ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಿದರು. ವಸ್ತು ಸಂಗ್ರಹಾಲಯವು ಡ್ರೆಡ್ಜರ್ಗಳ ವಿವಿಧ ಮಾದರಿಗಳು, ವಿಂಟೇಜ್ ಫೋಟೋಗಳು ಮತ್ತು DCIಯ ಐತಿಹಾಸಿಕ ಮೈಲಿಗಲ್ಲುಗಳನ್ನು ಪ್ರದರ್ಶಿಸುತ್ತದೆ. DCI 2022ರಲ್ಲಿ ರಾಷ್ಟ್ರಕ್ಕೆ ಮೀಸಲಾದ ಡ್ರೆಡ್ಜಿಂಗ್ ಸೇವೆಗಳನ್ನು ಸಲ್ಲಿಸುವಲ್ಲಿ 45 ವರ್ಷಗಳನ್ನು ಆಚರಿಸುತ್ತಿದೆ. ಶ್ರೀ ಸರ್ಬಾನಂದ ಸೋನೋವಾಲ್ ಅವರು ವಿಶಾಖಪಟ್ಟಣಂನಲ್ಲಿ ಸಾಗರ ಮತ್ತು ಹಡಗು ನಿರ್ಮಾಣದಲ್ಲಿ ಶ್ರೇಷ್ಠತೆಯ ಕೇಂದ್ರವನ್ನು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮೆರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ CEMS ಉದ್ಘಾಟಿಸಿದರು. SEMA ಎನ್ನುವುದು ಕೌಶಲ್ಯ ಅಭಿವೃದ್ಧಿ ಸೌಲಭ್ಯವಾಗಿದ್ದು, ಯುವಕರಿಗೆ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಅವಕಾಶಗಳನ್ನು ಒದಗಿಸುವ ಮೂಲಕ ಉದ್ಯೋಗವನ್ನು ಸುಧಾರಿಸುತ್ತದೆ ಮತ್ತು ಉದ್ಯಮಕ್ಕೆ ಸಿದ್ಧವಾಗಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸಿಂಗಾಪುರ್ ವೇಟ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ 2022ರಲ್ಲಿ ಭಾರತ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? 8. ಸಿಂಗಾಪುರ್ ವೇಟ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ 2022ರಲ್ಲಿ ಭಾರತ ತನ್ನ ಅಭಿಯಾನವನ್ನು 6 ಚಿನ್ನ ಮತ್ತು ತಲಾ 1 ಬೆಳ್ಳಿ ಮತ್ತು ಕಂಚು ಸೇರಿದಂತೆ 8 ಪದಕಗಳೊಂದಿಗೆ ಮುಕ್ತಾಯಗೊಳಿಸಿತು. ಸಿಂಗಾಪುರ್ ಇಂಟರ್ನ್ಯಾಷನಲ್ಗೆ ನೋಂದಾಯಿಸಿದ 8 ಭಾರತೀಯ ಲಿಫ್ಟರ್ಗಳು ಜುಲೈ-ಆಗಸ್ಟ್ನಲ್ಲಿ ನಡೆಯಲಿರುವ ಬರ್ಮಿಂಗ್ಹ್ಯಾಮ್ 2022 ಕಾಮನ್ವೆಲ್ತ್ ಗೇಮ್ಸ್ನ ತಮ್ಮ ಸ್ಥಾನಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಭಾರತವು ಈಗ ಬರ್ಮಿಂಗ್ಹ್ಯಾಮ್ನಲ್ಲಿ 2022ರ ಕಾಮನ್ವೆಲ್ತ್ ಗೇಮ್ಸ್ಗೆ ಒಟ್ಟು 12 ವೇಟ್ ಲಿಫ್ಟರ್ಗಳ ಅರ್ಹತೆ ಪಡೆದಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನ ನ್ಯಾಷನಲ್ ಸೈನ್ಸ್ ಡೇ ಅನ್ನು ಯಾವ ದಿನದಂದು ಸ್ಮರಿಸಲಾಗುತ್ತದೆ? 28 ಫೆಬ್ರವರಿ. ಜನರ ದೈನಂದಿನ ಜೀವನದಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಸಂದೇಶವನ್ನು ಹರಡಲು ಭಾರತದಲ್ಲಿ ಪ್ರತಿ ವರ್ಷ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ.
2022ರ ಥೀಮ್ ಇಂಟಗ್ರೇಟೆಡ್ ಅಪ್ರೋಚ್ ಇನ್ SNT ಫಾರ್ ಸಸ್ಟೈನಬಲ್ ಫ್ಯೂಚರ್. ಈ ದಿನವು ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಸ್ಮರಿಸುತ್ತದೆ. ಭಾರತೀಯ ಭೌತಶಾಸ್ತ್ರಜ್ಞ ಸರ್ CV ರಾಮನ್ ಅವರು 28 ಫೆಬ್ರವರಿ 1928ರಂದು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು ಮತ್ತು ಅದಕ್ಕಾಗಿ 1930ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. 2 ಈಸ್ ದಿ ರೈಟ್ ಆನ್ಸರ್. ಸೆಮಿನಾರ್ ಇಂಡಸ್ಟ್ರಿ ಕನೆಕ್ಟ್ 2022 ಇಂಡಸ್ಟ್ರಿ ಅಂಡ್ ಅಕಾಡೆಮಿಯ ಸಿನರ್ಜಿಯನ್ನು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯವು ಈ ಯಾವುಗಳ ಸಹಯೋಗದೊಂದಿಗೆ ಆಯೋಜಿಸಿದೆ? FICCI ಮತ್ತು CIPET. ಕೇಂದ್ರ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಉದ್ಯಮ ಸಂಪರ್ಕ 2022 ಕೈಗಾರಿಕೆ ಮತ್ತು ಅಕಾಡೆಮಿಯ ಸಿನರ್ಜಿ 25 ಫೆಬ್ರವರಿ 2022ರಂದು ನವದೆಹಲಿಯಲ್ಲಿ ಸೆಮಿನಾರ್ ಅನ್ನು ಉದ್ಘಾಟಿಸಿದರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ CIPET ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ FICCI ಸಹಯೋಗದೊಂದಿಗೆ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಚಿವಾಲಯದ ಅಡಿಯಲ್ಲಿ ರಾಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆಯು ಸೆಮಿನಾರ್ ಅನ್ನು ಆಯೋಜಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಅಪರೂಪದ ರೋಗ ದಿನ ರೇರ್ ಡಿಸೀಸ್ ಡೇ RDD ಪ್ರತಿ ವರ್ಷ ಈ ಯಾವ ದಿನಗಳಲ್ಲಿ ಆಯೋಜಿಸಲಾಗುತ್ತದೆ? ಫೆಬ್ರವರಿ ತಿಂಗಳ ಕೊನೆಯ ದಿನ. ಅಪರೂಪದ ರೋಗ ದಿನ RDD ಅನ್ನು ಪ್ರತಿ ವರ್ಷ ಫೆಬ್ರವರಿ ಕೊನೆಯ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷ 2022ರಲ್ಲಿ ಇದು ಫೆಬ್ರವರಿ 28, 2022ರಂದು ಬರುತ್ತದೆ. ಥೀಮ್ 2022 ನಿಮ್ಮ ಬಣ್ಣಗಳನ್ನು ಹಂಚಿಕೊಳ್ಳಿ, ಶೇರ್ ಯುವರ್ ಕಲರ್ಸ್. ಅಪರೂಪದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅಪರೂಪದ ಕಾಯಿಲೆಗಳಿರುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳಿಗೆ ಚಿಕಿತ್ಸೆ ಮತ್ತು ವೈದ್ಯಕೀಯ ಪ್ರಾತಿನಿಧ್ಯದ ಪ್ರವೇಶವನ್ನು ಸುಧಾರಿಸಲು RDD ಅನ್ನು ಆಚರಿಸಲಾಗುತ್ತದೆ. 2008ರಲ್ಲಿ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸ್ EURORDIS ಅಪರಿಚಿತ ಅಥವಾ ಕಡೆಗಣಿಸಿದ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಸ್ಥಾಪಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಮಾರ್ಚ್ 2022ರಲ್ಲಿ ಭಾರತದ ಯಾವ ವಿಮಾನ ನಿಲ್ದಾಣವು ಭಾರತದ ಪವರ್ ಪಾಸಿಟಿವ್ ವಿಮಾನ ನಿಲ್ದಾಣದ ಸ್ಥಾನಮಾನವನ್ನು ಪಡೆಯಲು ಸಿದ್ಧವಾಗಿದೆ? ಕೊಚ್ಚಿನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ CIAL ಮಾರ್ಚ್ 6ರಂದು ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ಬಳಿ 12 MWP ಸೌರ ವಿದ್ಯುತ್ ಸ್ಥಾವರವನ್ನು ನಿಯೋಜಿಸಲು ಸಿದ್ಧವಾಗಿದೆ. ಹೊಸ ಸೌರ ವಿದ್ಯುತ್ ಸ್ಥಾವರದ ಕಾರ್ಯಾರಂಭದೊಂದಿಗೆ CIAL ವಿದ್ಯುತ್ ತಟಸ್ಥ ವಿಮಾನ ನಿಲ್ದಾಣದ ಪ್ರಸ್ತುತ ಸ್ಥಿತಿಯಿಂದ ಪವರ್ ಪಾಸಿಟಿವ್ ವಿಮಾನ ನಿಲ್ದಾಣದ ಸ್ಥಾನಮಾನವನ್ನು ಪಡೆಯುತ್ತದೆ. 2015ರಲ್ಲಿ CIAL ಸೌರಶಕ್ತಿಯಿಂದ ಸಂಪೂರ್ಣವಾಗಿ ಚಾಲಿತವಾದ ವಿಶ್ವದ ಮೊದಲ ವಿಮಾನ ನಿಲ್ದಾಣವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಸಾದಿಯಾ ತಾರಿಕ್ ಇತ್ತೀಚೆಗೆ ಯಾವ ಸ್ಪರ್ಧೆಯಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದು ಸುದ್ದಿಯಲ್ಲಿದ್ದರು? ವುಶು. ಭಾರತದ ವುಶು ಆಟಗಾರ್ತಿ ಸಾದಿಯಾ ತಾರಿಕ್ ಅವರು ಫೆಬ್ರವರಿ 25, 2022ರಂದು ಮಾಸ್ಕೋ ವುಶು ಸ್ಟಾರ್ಸ್ ಚಾಂಪಿಯನ್ಶಿಪ್ 2022ರಲ್ಲಿ ಜೂನಿಯರ್ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. 15 ವರ್ಷದ ಸಾದಿಯಾ ತಾರಿಕ್ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದವರು. ವುಶು ಸ್ಟಾರ್ಸ್ ಚಾಂಪಿಯನ್ಶಿಪ್ ಫೆಬ್ರವರಿ 22ರಿಂದ 28ರವರೆಗೆ ರಷ್ಯಾದ ಮಾಸ್ಕೋದಲ್ಲಿ ನಡೆಯಿತು. ಭಾರತದಿಂದ 23 ಜೂನಿಯರ್ ಮತ್ತು 15 ಹಿರಿಯರು ಸೇರಿದಂತೆ 38 ಆಟಗಾರರು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾಷಾ ಸಂಗಮ ಮೊಬೈಲ್ ಅಪ್ಲಿಕೇಶನ್ ಅನ್ನು ಶಿಕ್ಷಣ ಸಚಿವಾಲಯವು ಎಷ್ಟು ನಿಗದಿತ ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆ ಮಾಡಿದೆ? 22. ಶಿಕ್ಷಣ ಸಚಿವಾಲಯವು ಭಾಷಾ ಸರ್ಟಿಫಿಕೇಟ್ ಸೆಲ್ಫಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉತ್ತೇಜಿಸಲು ಮತ್ತು ಬಹುಭಾಷಾವಾದವನ್ನು ಉತ್ತೇಜಿಸಲು ಏಕ್ ಭಾರತ್ ಶ್ರೇಷ್ಠ ಭಾರತ್ನ ಆಶ್ರಯದಲ್ಲಿ ಸಚಿವಾಲಯವು ಪ್ರಾರಂಭಿಸಿರುವ ಭಾಷಾ ಸಂಗಮ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಚಾರ ಮಾಡುವುದು ಈ ಅಭಿಯಾನದ ಗುರಿಯಾಗಿದೆ. ಭಾಷಾ ಸಂಗಮ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಕ್ಟೋಬರ್ 31, 2021ರಂದು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಭಾರತೀಯ ಭಾಷೆಗಳ ಪ್ರಚಾರಕ್ಕೆ ಒತ್ತು ನೀಡಲು ಪ್ರಾರಂಭಿಸಿದರು. ಅಪ್ಲಿಕೇಶನ್ ಅನ್ನು ಶಿಕ್ಷಣ ಸಚಿವಾಲಯ ಮತ್ತು ಮೈಗೌ ಇಂಡಿಯಾ ಅಭಿವೃದ್ಧಿಪಡಿಸಿದೆ ಮತ್ತು ಬಳಕೆದಾರರು 22 ನಿಗದಿತ ಭಾರತೀಯ ಭಾಷೆಗಳಲ್ಲಿ ದೈನಂದಿನ ಬಳಕೆಯ 100+ ವಾಕ್ಯಗಳನ್ನು ಕಲಿಯಲು ಅನುಮತಿಸುತ್ತದೆ. ಭಾಷಾ ಸರ್ಟಿಫಿಕೇಟ್ ಸೆಲ್ಫಿ ಉಪಕ್ರಮವು ಭಾಷಾ ಸರ್ಟಿಫಿಕೇಟ್ ಸೆಲ್ಫಿ ಎಂಬ ಹ್ಯಾಶ್ಟ್ಯಾಗ್ ಅನ್ನು ಬಳಸಿಕೊಂಡು ಪ್ರಮಾಣ ಪತ್ರದೊಂದಿಗೆ ತಮ್ಮ ಸೆಲ್ಫಿಯನ್ನು ಅಪ್ಲೋಡ್ ಮಾಡಲು ಜನರನ್ನು ಪ್ರೋತ್ಸಾಹಿಸುತ್ತಿದೆ.
3 is the right answer. ಪ್ಯಾನ್ ಇಂಡಿಯಾ ಅನುಷ್ಠಾನಕ್ಕಾಗಿ 5 ವರ್ಷಗಳಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಬಿಡಿಎಂಗಾಗಿ ಒಟ್ಟು ವೆಚ್ಚ ಎಷ್ಟು? 1,600 ಕೋಟಿ ರೂಪಾಯಿಗಳು. ಕೇಂದ್ರ ಸಚಿವ ಸಂಪುಟವು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಬಿಡಿಎಂನ ಪ್ಯಾನ್ ಇಂಡಿಯಾ ಅನುಷ್ಠಾನವನ್ನು 5 ವರ್ಷಗಳವರೆಗೆ ರು 1,600 ಕೋಟಿಗಳ ಬಜೆಟ್ನೊಂದಿಗೆ ಅನುಮೋದಿಸಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಬಿಡಿಎಂ ಅನ್ನು ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ 2021ರಲ್ಲಿ ಪ್ರಾರಂಭಿಸಿದರು. ಈ ಯೋಜನೆಯಡಿ ನಾಗರಿಕರು 14 ಅಂಕಿಗಳ ಎಬಿಎಚ್ಎ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಸಂಖ್ಯೆಗಳನ್ನು ಹೊಂದಿರುತ್ತಾರೆ. ಅವರ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಬಹುದು. 3 ಈಸ್ ದಿ ರೈಟ್ ಆನ್ಸರ್. ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಗಿಫ್ಟ್ ಅಲ್ಲಿ ಯಾವ ಬಹುಪಕ್ಷೀಯ ಏಜೆನ್ಸಿಯು ಮೊದಲು ತನ್ನ ಕಚೇರಿಯನ್ನು ತೆರೆದಿದೆ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಎನ್ಡಿಬಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿಯಲ್ಲಿ ಗಿಫ್ಟ್ ಕಚೇರಿಯನ್ನು ತೆರೆಯುವ ಮೊದಲ ಬಹುಪಕ್ಷೀಯ ಏಜೆನ್ಸಿಯಾಗಿದೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದಕ್ಕೆ ಅನುಮೋದನೆಯನ್ನು ಪಡೆದುಕೊಂಡಿದೆ ಮತ್ತು ಮೇ 2022ರಲ್ಲಿ ಗಿಫ್ಟ್ ಸಿಟಿಯಲ್ಲಿ ತನ್ನ ಕಚೇರಿಯನ್ನು ತೆರೆಯಲಿದೆ. ಎನ್ಡಿಬಿಯನ್ನು ಬ್ರಿಕ್ಸ್ ದೇಶಗಳು ಅಂದರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸ್ಥಾಪಿಸಿವೆ. ಇದರ ಪ್ರಧಾನ ಕಚೇರಿ ಶಾಂಘೈ, ಚೀನಾ. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಪ್ರೋಟೀನ್ ದಿನ ಎಂದು ಆಚರಿಸಲಾಗುತ್ತದೆ? ಫೆಬ್ರವರಿ 27. ಪ್ರೋಟೀನ್ ಕೊರತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರು ತಮ್ಮ ಆಹಾರದಲ್ಲಿ ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅನ್ನು ಸೇರಿಸಲು ಪ್ರೋತ್ಸಾಹಿಸಲು ಭಾರತದಲ್ಲಿ ಫೆಬ್ರವರಿ 27ರಂದು ರಾಷ್ಟ್ರೀಯ ಪ್ರೋಟೀನ್ ದಿನವಾಗಿ ಆಚರಿಸಲಾಗುತ್ತದೆ. 2022ರ ಥೀಮ್ ಫುಡ್ ಫ್ಯೂಚರಿಸಂ. ಉತ್ತಮ ಪೋಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಸಾಕಷ್ಟು ಪ್ರೋಟೀನ್ ಸೇವನೆಯ ಪ್ರಾಮುಖ್ಯತೆಯ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ರಾಷ್ಟ್ರೀಯ ಮಟ್ಟದ ಸಾರ್ವಜನಿಕ ಆರೋಗ್ಯ ಜಾಗೃತಿ ಉಪಕ್ರಮವಾದ ಪ್ರೋಟೀನ್ ಹಕ್ಕು 2020ರ ಫೆಬ್ರವರಿ 27ರಂದು ಈ ದಿನವನ್ನು ಪ್ರಾರಂಭಿಸಲಾಯಿತು. 2022ರಲ್ಲಿ ಪ್ರೋಟೀನ್ ದಿನವು ತನ್ನ 3ನೇ ವರ್ಷವನ್ನು ಆಚರಿಸುತ್ತಿದೆ. 4 ಈಸ್ ದಿ ರೈಟ್ ಆನ್ಸರ್. ಉಕ್ರೇನ್ನಲ್ಲಿ ಬೆಳೆಯುತ್ತಿರುವ ಬಿಕ್ಕಟ್ಟುಗಳ ನಡುವೆ 2022ರಲ್ಲಿ ಭಾರತವು ಈ ಯಾವ ಬಹುಪಕ್ಷೀಯ ವ್ಯಾಯಾಮದಿಂದ ಹೊರಬಂದಿದೆ? ಕೋಬ್ರಾ ವಾರಿಯರ್. ಉಕ್ರೇನ್ನಲ್ಲಿರುವ ಬಿಕ್ಕಟ್ಟಿನ ತೀವ್ರತೆ ಆ ದೇಶದಲ್ಲಿ ರಷ್ಯಾದ ಮಿಲಿಟರಿ ದಾಳಿಯಿಂದ ಉದ್ಭವಿಸಿದೆ. ಆದ್ದರಿಂದ ಭಾರತೀಯ ವಾಯುಪಡೆಯು ಅಂದರೆ ಐಎಎಫ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬಹುಪಕ್ಷೀಯ ವಾಯುವ್ಯಾಯಾಮ ಕೋಬ್ರಾ ವಾರಿಯರ್ 22 ನಲ್ಲಿ ತನ್ನ ವಿಮಾನಗಳನ್ನು ಕಳುಹಿಸದಿರಲು ನಿರ್ಧರಿಸಿದೆ. ಮಾರ್ಚ್ 6ರಿಂದ 27, 2022ರವರೆಗೆ ಯುನೈಟೆಡ್ ಕಿಂಗ್ಡಮ್ನ ವಾಡಿಂಗ್ಟನ್ನಲ್ಲಿ ಈ ವ್ಯಾಯಾಮವನ್ನು ಆಯೋಜಿಸಲಾಗಿದೆ. ಐಎಎಫ್ ತನ್ನ ಅಭ್ಯಾಸದಲ್ಲಿ ಭಾಗವಹಿಸುವಿಕೆಯನ್ನು ದೃಢಪಡಿಸಿದ ಕೇವಲ 3 ದಿನಗಳ ನಂತರ ಈ ಪ್ರಕಟಣೆ ಬಂದಿದೆ. 2 ಈಸ್ ದಿ ರೈಟ್ ಆನ್ಸರ್. ಸೆಬಿ ಫೆಬ್ರವರಿ 25, 2022ರಿಂದ ಸ್ಟಾಕ್ಗಳ T+1 ಸೆಟಲ್ಮೆಂಟ್ ಪೀರಿಯಡ್ ಅನ್ನು ಪರಿಚಯಿಸಿದೆ. ಇದು ಈ ಕಾರ್ಯವಿಧಾನವನ್ನು ಕಾರ್ಯಗತಗೊಳಿಸಿದ 2ನೇ ದೇಶವಾಗಿ ಭಾರತವನ್ನು ಮಾಡಿದೆ. ಈ ರೀತಿ ಮಾಡಿದ ಮೊದಲ ದೇಶ ಯಾವುದು? ಚೀನಾ. ಫೆಬ್ರವರಿ 25, 2022ರಿಂದ ಭಾರತವು ಚೀನಾದ ನಂತರ T+1 ಸ್ಟಾಕ್ ಸೆಟಲ್ಮೆಂಟ್ ಮೆಕ್ಯಾನಿಸಮ್ ಅನ್ನು ಹಂತವಾಗಿ ಜಾರಿಗೆ ತಂದ 2ನೇ ದೇಶವಾಗಿದೆ. ಈ ವ್ಯವಸ್ಥೆಯು ಆಯ್ದ ಸ್ಟಾಕ್ಗಳೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಕ್ರಮೇಣ ಇತರರನ್ನು ಪದರಕ್ಕೆ ಸೇರಿಸುತ್ತದೆ. ಜನವರಿ 1, 2022ರಂದು ಈ ಕುರಿತು ಸೂಚನೆಯನ್ನು ಸೆಬಿ ಹೊರಡಿಸಿದೆ. ಇದಕ್ಕೂ ಮೊದಲು ಭಾರತದಲ್ಲಿನ ಷೇರುಗಳ ಸೆಟಲ್ಮೆಂಟ್ ಪೀರಿಯಡ್ T+2 ಆಗಿತ್ತು. ಅಂದರೆ ಷೇರುಗಳ ನಿಜವಾದ ಖರೀದಿ ಮಾರಾಟದ 2 ದಿನಗಳ ನಂತರ. ಟಿ ಎಂದರೆ ವ್ಯಾಪಾರ ವಹಿವಾಟು ದಿನ, ಅಂದರೆ ಸ್ಟಾಕ್ ಖರೀದಿ ಮಾಡಿದ ಮಾರಾಟ ಮಾಡುವ ದಿನ, ಮತ್ತು ಇಲ್ಲಿ T+1 ಎಂದರೆ ಸ್ಟಾಕ್ ಇತ್ಯರ್ಥವು ಮರುದಿನ ಅಂದರೆ +1 ದಿನದಲ್ಲಿ ಸಂಭವಿಸುತ್ತದೆ. ಉದಾಹರಣೆ, ನೀವು ಸೋಮವಾರದಂದು ಸ್ಟಾಕ್ ಅನ್ನು ಖರೀದಿಸುತ್ತೀರಿ, ಮಂಗಳವಾರ ಅದನ್ನು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಪಡೆಯುತ್ತೀರಿ. 1 ಈಸ್ ದಿ ರೈಟ್ ಆನ್ಸರ್. ವರ್ಲ್ಡ್ NGO ಡೇ ಅನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 27. ಪ್ರತಿ ವರ್ಷ ಫೆಬ್ರವರಿ 27ರಂದು ವಿಶ್ವ NGO ದಿನವನ್ನು ಆಚರಿಸಲಾಗುತ್ತದೆ. ಇದು ಎಲ್ಲ ಸರ್ಕಾರೇತರ ಮತ್ತು ಲಾಭೋದ್ದೇಶವಿಲ್ಲದ ಸಂಸ್ಥೆಗಳನ್ನು ಗುರುತಿಸಲು, ಆಚರಿಸಲು ಮತ್ತು ಗೌರವಿಸಲು ಮೀಸಲಾಗಿರುವ ಮತ್ತು ವರ್ಷಪೂರ್ತಿ ಸಮಾಜಕ್ಕೆ ಕೊಡುಗೆ ನೀಡುವ NGO ಹಿಂದೆ ಇರುವ ಜನರು ಸ್ಮರಿಸುವ ಅಂತಾರಾಷ್ಟ್ರೀಯ ದಿನವಾಗಿದೆ. 2014ರಲ್ಲಿ UN, EU, ನಾರ್ಡಿಕ್ ಕೌನ್ಸಿಲ್ ನಾಯಕರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಇದನ್ನು ಮೊದಲ ಬಾರಿಗೆ ಗುರುತಿಸಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರವು
ವಾರ್ಷಿಕ ಪೋಲಿಯೋ ರಾಷ್ಟ್ರೀಯ ರೋಗ ನಿರೋಧಕ ದಿನ 2022 ಪೋಲಿಯೋ ನ್ಯಾಷನಲ್ ಇಮ್ಯುನೈಸೇಷನ್ ಡೇ NIDಯನ್ನು ಯಾವ ದಿನದಂದು ಆಯೋಜಿಸಿದೆ? ಫೆಬ್ರವರಿ 27. 2022ರಲ್ಲಿ ಭಾರತ ಸರ್ಕಾರವು ಫೆಬ್ರವರಿ 27, 2022ರಂದು ಪೋಲಿಯೋ ರಾಷ್ಟ್ರೀಯ ರೋಗ ನಿರೋಧಕ ದಿನ 2022 NID ಇದನ್ನು ಪೋಲಿಯೋ ರವಿವರ್ ಎಂದು ಕರೆಯಲಾಗುತ್ತದೆ ಇದನ್ನು ಆಯೋಜಿಸಿದೆ. 5 ವರ್ಷದೊಳಗಿನ ಪ್ರತಿ ಮಗುವಿಗೆ 2 ಹನಿ ಮೌಖಿಕ ಪೋಲಿಯೋ ಲಸಿಕೆ OPV ನೀಡಲಾಗುತ್ತದೆ. ಎಲ್ಲ ರಾಜ್ಯಗಳ 735 ಜಿಲ್ಲೆಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 15 ಕೋಟಿಗೂ ಹೆಚ್ಚು ಮಕ್ಕಳನ್ನು ಈ ಅಭಿಯಾನದ ಅಡಿಯಲ್ಲಿ ಪೋಲಿಯೋ ಲಸಿಕೆ OPV ಓರಲ್ ಪೋಲಿಯೋ ವ್ಯಾಕ್ಸಿನ್ ನೀಡಲಾಯಿತು. 2022ರ ರಾಷ್ಟ್ರೀಯ ಪೋಲಿಯೋ ಇಮ್ಯುನೈಸೇಷನ್ ಡ್ರೈವ್ ಅನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಮನ್ಸುಖ್ ಮಂಡಾವಿಯಾ ಅವರು ಫೆಬ್ರವರಿ 26, 2022ರಂದು ಪ್ರಾರಂಭಿಸಿದರು. 3 is the right answer. ಇಂದಿನ ಪ್ರಶ್ನೆ 1. ಯಾವ ವಿಜ್ಞಾನಿಯ ಆವಿಷ್ಕಾರವನ್ನು ಸ್ಮರಿಸಲು ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ? ಯಾವ ವಿಜ್ಞಾನಿಯ ಆವಿಷ್ಕಾರವನ್ನು ಸ್ಮರಿಸಲು ಪ್ರತಿ ವರ್ಷ ಫೆಬ್ರವರಿ 28ರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ? ಪ್ರಶ್ನೆ 2. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDBಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.